ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಟೆಕ್ ಸುದ್ದಿನ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ರಿಯಲ್ಮಿ ಕಡೆಯಿಂದ ರಿಯಲ್ಮಿ ನಿಯೋ 7 ನ ಫಸ್ಟ್ ಲುಕ್ ಬಂದಿದೆ. ನೀವು ಸಹ ನೋಡಬಹುದು, ಈಗೇನೆ ಇರುತ್ತೆ. ಹಾಗೆ ಇದರ ಸ್ಪೆಸಿಫಿಕೇಶನ್ ಕೂಡ ಲೀಕ್ ಆಗಿದೆ. ಇದರಲ್ಲಿ 6.78 ಇಂಚಸ್ 1.5K OLED ಡಿಸ್ಪ್ಲೇ ಇರುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 9300+ ಪ್ರೊಸೆಸರ್ ಕೊಟ್ಟಿರ್ತಾರೆ. ಹಾಗೆ 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. 7000 mAh ಬ್ಯಾಟರಿ ಸಿಗುತ್ತೆ. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದರ ಸ್ಪೆಸಿಫಿಕೇಶನ್ ತುಂಬಾ ಚೆನ್ನಾಗಿದೆ. ಇದೇ ಸ್ಪೆಸಿಫಿಕೇಶನ್ ಜೊತೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅದು ಆಗೋದಿಲ್ಲ. ಇದು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗುವಾಗ ಇದರ ಸ್ಪೆಸಿಫಿಕೇಶನ್ ತುಂಬಾ ಕಡಿಮೆ ಮಾಡಿ ಲಾಂಚ್ ಮಾಡ್ತಾರೆ. ನೋಡೋಣ ಲಾಂಚ್ ಆದಾಗ ಈ ಫೋನ್ ಹೇಗಿರುತ್ತೆ ಅಂತ. ಈ ಫೋನ್ ನಮ್ಮ ಇಂಡಿಯಾದಲ್ಲಿ ರಿಯಲ್ಮಿ GT7 ಹೆಸರಿಂದ ಲಾಂಚ್ ಆಗಬಹುದು. ಐಕ್ಯೂ ಕಡೆಯಿಂದ ಐಕ್ಯೂ ನಿಯೋ 10 ಹಾಗೂ ಐಕ್ಯೂ ನಿಯೋ 10 Pro ಚೀನಾದಲ್ಲಿ ಲಾಂಚ್ ಆಗಿದೆ. ಇದರ ಸ್ಪೆಸಿಫಿಕೇಶನ್ ಸಹ ನೀವು ಸಹ ನೋಡಬಹುದು. ಇದರ ಸ್ಪೆಸಿಫಿಕೇಶನ್ ಗಳು ಅಲ್ಟಿಮೇಟ್ ಆಗಿದೆ. ಇದು ಚೀನಾದ 3199 ಯುವಾನ್ ಆಗಿದೆ. ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ 37,500 ರೂಪಾಯಿ ಆಗುತ್ತೆ. ಈ ಬಜೆಟ್ ರೇಂಜ್ಗೆ ಈ ಫೋನ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆದ್ರೆ ಎಷ್ಟೊಂದು ಜನ ಇದೇ ಫೋನ್ ನ ತಗೊಂತಾರೆ. ಯಾಕಂದ್ರೆ ಈ ಫೋನ್ ಅಷ್ಟು ಚೆನ್ನಾಗಿದೆ. ಐಕ್ಯೂ ನಿಯೋ 9 Pro ಫೋನ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ 30,000 ಇಂದ 35,000ದಲ್ಲಿ ಒಂದು ಬೆಸ್ಟ್ ಫೋನ್ ಅಂತ ಅಂದ್ರೆ ಐಕ್ಯೂ ನಿಯೋ 9 Pro. ನಾನು ಸಹ ಈ ಫೋನ್ ನ ಯೂಸ್ ಮಾಡ್ತಾ ಇದ್ದೀನಿ 7 ಮಂತ್ಸ್ ಇಂದ. ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿದೆ. ಈಗ ಇದರ ಸಕ್ಸೆಸರ್ ಐಕ್ಯೂ ನಿಯೋ 10 ಹಾಗೆ ಐಕ್ಯೂ ನಿಯೋ 10 Pro ಲಾಂಚ್ ಆಗ್ತಾ ಇದೆ. ಹಾಗೆ ಚೀನಾದಲ್ಲಿ ಲಾಂಚ್ ಆದ ಐಕ್ಯೂ ನಿಯೋ 10 ನಮ್ಮ ಇಂಡಿಯಾದಲ್ಲಿ ಐಕ್ಯೂ ನಿಯೋ 10 Pro ಆಗಿ ಲಾಂಚ್ ಆಗುತ್ತೆ. ಅಂದ್ರೆ ಅಲ್ಲಿನ ಪ್ರೋ ಮಾಡೆಲ್ ನಮ್ಮ ಇಂಡಿಯಾದಲ್ಲಿ ಬರೋದಿಲ್ಲ. ಅಲ್ಲಿನ ನಾನ್ ಪ್ರೋ ಮಾಡೆಲ್ ನಮ್ಮ ಇಂಡಿಯಾದಲ್ಲಿ ಪ್ರೋ ಮಾಡೆಲ್ ಆಗಿ ಬರುತ್ತೆ. ನೋಡೋಣ ಲಾಂಚ್ ಆದಾಗ ಹೇಗಿರುತ್ತೆ ಅಂತ. ಪ್ಲೇ ಸ್ಟೇಷನ್ ನ ಸಿಇಒ ಆದ ಹರ್ಮನ್ ಅಲ್ಟ್ಸ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದರೆ, ಗೇಮ್ಸ್ ಡೆವಲಪ್ಮೆಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ AI ಹ್ಯೂಮನ್ಸ್ ನ ರೀಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಗೇಮ್ ನ ಮಾಡ್ಬೇಕು ಅಂತ ಅಂದ್ರೆ ಅದಕ್ಕೆ ತುಂಬಾ ಡೆವಲಪರ್ಸ್ ಹಾಗೆ ಇಂಜಿನಿಯರ್ಸ್ ಬೇಕಾಗ್ತಾರೆ. ಅವರನ್ನ ಈ AI ಯಾವತ್ತೂ ರೀಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ. ಇದು ನಿಜ. ಯಾಕಂದ್ರೆ ಒಂದು ಗೇಮ್ ನ ಮಾಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ತುಂಬಾ ಜನ ಬೇಕು, ತುಂಬಾ ಟೈಮ್ ಬೇಕು. ಸದ್ಯಕ್ಕೆ ಇದು AI ಇಂದ ಆಗೋದಿಲ್ಲ. ಇದರ ಬಗ್ಗೆ ನೀವೇನಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಟೆನ್ಸ್ಟೋರೆಂಟ್ ಅಂತ ಕಂಪನಿ ಹೆಸರು ಕೇಳಿದಿರಾ? ಕೇಳಿಲ್ವಾ? ಹಾಗಿದ್ರೆ ನಾನು ಹೇಳ್ತೀನಿ ಕೇಳಿ. ಈ ಕಂಪನಿ ಒಂದು ಚಿಪ್ಸೆಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಆಗಿದೆ. ಈ ಕಂಪನಿ ಮೇಲೆ ಸ್ಯಾಮ್ಸಂಗ್ $700 ಮಿಲಿಯನ್ ನ ಇನ್ವೆಸ್ಟ್ ಮಾಡಿದ್ದಾರೆ. ಇದು ಅಷ್ಟೇ ಅಲ್ಲ, ಅಮೆಜಾನ್ ನ ಫೌಂಡರ್ ಜೆಫ್ ಬೆಜೋಸ್ ಕೂಡ ಇದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇಷ್ಟೊಂದು ಅಮೌಂಟ್ ನ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಅಂದ್ರೆ, ಈ ಕಂಪನಿಯಿಂದ ಒಂದು AI ಚಿಪ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇಷ್ಟೊಂದು ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇದಲ್ಲದೆ ಬೇರೆ ಬೇರೆ AI ಹಾರ್ಡ್ವೇರ್ ಪ್ರಾಡಕ್ಟ್ಸ್ ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ಎನ್ವಿಡಿಯಾನ ಸೋಲ್ಸೋದಕ್ಕೆ ಈ ಕಂಪನಿಯು ತುಂಬಾ ಪವರ್ಫುಲ್ ಇರೋ ಪ್ರೊಸೆಸರ್ ನ ರೆಡಿ ಮಾಡುತ್ತೆ. ಈ ಕಾರಣದಿಂದ ಸ್ಯಾಮ್ಸಂಗ್ ಕಂಪನಿಯಿಂದ ಪವರ್ಫುಲ್ ಇರೋ AI ಪ್ರೊಸೆಸರ್ ನ ಆರ್ಡರ್ ಮಾಡ್ತಾ ಇದೆ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 8 ಎಲೈಟ್ ನ ಲೈಟರ್ ವರ್ಷನ್ ಬರ್ತಾ ಇದೆ. 8S ಎಲೈಟ್ ಅಥವಾ 8S Gen 4 ಅಂತ ಇದರ ನೇಮ್ ಇರುತ್ತೆ. ಈ ಪ್ರೊಸೆಸರ್ ರೆಡ್ಮಿ ಟರ್ಬೋ 9 Pro ಅಥವಾ ರೆಡ್ಮಿನ ಯಾವುದೇ ಫೋನ್ ಅಲ್ಲಿ ಈ ಪ್ರೊಸೆಸರ್ ಬರುತ್ತೆ. ಪೋಕೋ ಕಡೆಯಿಂದ ಪೋಕೋ M7 Pro ಹಾಗೂ ಪೋಕೋ C75 ಇದೇ ತಿಂಗಳು 17ಕ್ಕೆ ಲಾಂಚ್ ಆಗ್ತಾ ಇದಾವೆ. ಈ ಫೋನ್ಗಳ ಬಗ್ಗೆ ಅಪ್ಕಮಿಂಗ್ ಫೋನ್ ವಿಡಿಯೋಸ್ ಅಲ್ಲಿ ನಾನು ಹೇಳಿದೀನಿ. ಆ ವಿಡಿಯೋನ ನೀವು ನೋಡಿಲ್ಲ ಅಂತ ಅಂದ್ರೆ ನೀವು ಈಗಲೇ ಹೋಗಿ ನೋಡಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ಫೋನ್ಸ್ ಗಳ ಸ್ಪೆಸಿಫಿಕೇಶನ್ ನೀವು ಸಹ ನೋಡಬಹುದು. ಈ ಫೋನ್ ನೀವೇನಾದ್ರೂ ತಗೋಬೇಕು ಅಂತ ಇದ್ರೆ ತಗೋಬೇಡಿ. ಯಾಕಂದ್ರೆ ಇನ್ನೂ ಚೆನ್ನಾಗಿರೋ ಫೋನ್ಸ್ ಗಳು ಬರ್ತಾ ಇದಾವೆ. ಪೋಕೋ ಕಡೆಯಿಂದ ಚೆನ್ನಾಗಿರೋ ಫೋನ್ಸ್ ಗಳು ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡ್ರಿ. ಪೋಕೋ F7 ಹಾಗೆ ಪೋಕೋ F7 Pro ನಿಮ್ಗೆ 20,000 ಒಳಗಡೆನೆ ಸಿಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ರಿಯಲ್ಮಿ ಕಡೆಯಿಂದ ಒಂದು ಫೋನ್ ಲಾಂಚ್ ಆಗ್ತಾ ಇದೆ, ರಿಯಲ್ಮಿ 14X ಅಂತ. ಇದರಲ್ಲಿ 6.67 ಇಂಚಸ್ HD+ ಡಿಸ್ಪ್ಲೇ ಇರುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 6300 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ 5600 mAh ಬ್ಯಾಟರಿ ಇರುತ್ತೆ. 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. 8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಈ ಫೋನ್ ನಿಮ್ಗೆ 10,000 ಒಳಗಡೆ ಇದೇ ತಿಂಗಳು 18ಕ್ಕೆ ಲಾಂಚ್ ಆಗ್ತಾ ಇದೆ. ಈ ಫೋನ್ ನೀವೇನಾದ್ರೂ ತಗೋಬೇಕು ಅಂತ ಇದ್ರೆ ತಗೊಳ್ಳಿ. ಈ ಫೋನ್ ಡಿಸೈನ್ ಕೂಡ ಚೆನ್ನಾಗಿದೆ. ಈ ಫೋನ್ ನೋಡಿದ್ರೆ ನಿಮ್ಗೆ ಯಾವ ಫೋನ್ ನೆನಪಾಗುತ್ತೆ ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ.
ನೀವೇನಾದ್ರೂ CMF ಫೋನ್ 1 ಯೂಸ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ರೀಸೆಂಟ್ ಆಗಿ ಮಹಾರಾಷ್ಟ್ರ ಅಲ್ಲಿ 55 ವರ್ಷದ ವ್ಯಕ್ತಿ ಜೇಬಲ್ಲಿ CMF ಫೋನ್ 1 ಬ್ಲಾಸ್ಟ್ ಆಗಿ ಆ ವ್ಯಕ್ತಿ ಮೃತಪಟ್ಟಿದ್ದಾರೆ. 55 ವರ್ಷದ ಈ ವ್ಯಕ್ತಿ ಮಹಾರಾಷ್ಟ್ರದ ಒಂದು ಸ್ಕೂಲ್ ಅಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ. ಸ್ಕೂಲ್ ನ ಎಲ್ಲಾ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಅವರ ಜೇಬಲ್ಲಿ ಇದ್ದ CMF ಫೋನ್ 1 ಬ್ಲಾಸ್ಟ್ ಆಗಿದೆ. ಇದರಿಂದ ಬೈಕ್ ಆಕ್ಸಿಡೆಂಟ್ ಆಗಿ ಅವರು ಮೃತಪಟ್ಟಿದ್ದಾರೆ. ಈ ತರ ನ್ಯೂಸ್ ನಾನು ನಮ್ಮ ಚಾನೆಲ್ ಅಲ್ಲಿ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ಟೆಕ್ನಾಲಜಿ ಇಂದನೇ ಒಂದ್ ವ್ಯಕ್ತಿ ಬಲಿಯಾಗಿದ್ದಾರೆ. CMF ಫೋನ್ ಯೂಸ್ ಮಾಡೋರು ಫೋನ್ಗೆ ಬ್ಯಾಕ್ ಕವರ್ ಹಾಕ್ಬೇಡಿ. ಆ ಫೋನ್ ನ ಹಾಗೆ ಯೂಸ್ ಮಾಡಿ. ಚಾರ್ಜ್ ಹಾಕಿದಾಗ ಫೋನ್ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಹುಷಾರಾಗಿರಿ. ಟೆಕ್ ಬರ್ನರ್ ಶ್ಲಾಕ್ ಶ್ರೀವತ್ಸ ನಿಮ್ಗೆ ಗೊತ್ತಿರಬಹುದು. ಅವರು ಒಂದು ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದ್ದಾರೆ, ಲೇಯರ್ಸ್ ಅನಾಕ್ ಸ್ಮಾರ್ಟ್ ವಾಚ್. ಈ ಸ್ಮಾರ್ಟ್ ವಾಚ್ ನ ಸ್ಪೆಸಿಫಿಕೇಶನ್ ಏನು ಅಂತ ಅಂದ್ರೆ, ಈ ಸ್ಮಾರ್ಟ್ ವಾಚ್ ಬೇರೆ ಸ್ಮಾರ್ಟ್ ವಾಚ್ ತರ ಫೇಕ್ ಹಾರ್ಟ್ ರೇಟ್, ಫೇಕ್ SpO2 ತೋರಿಸೋದಿಲ್ಲ. ಕರೆಕ್ಟ್ ಆಗಿರೋ ಅಕ್ಯುರೇಟ್ ಆಗಿರೋ ಹಾರ್ಟ್ ರೇಟ್ ನ ಹಾಗೆ SpO2 ನ ತೋರಿಸುತ್ತೆ ಅಂತ ಶ್ಲಾಕ್ ಶ್ರೀವತ್ಸ ಸರ್ ಒತ್ತಿ ಹೇಳಿದ್ದಾರೆ. ಆದ್ರೆ ಸ್ಮಾರ್ಟ್ ವಾಚ್ ನ ಬೇರೆ ಬೇರೆ ಯೂಟ್ಯೂಬರ್ ಚೆಕ್ ಮಾಡಿದಾಗ ಇದು ಸಹ ಬೇರೆ ಸ್ಮಾರ್ಟ್ ವಾಚ್ ತರ ಬಾಟಲ್ ಮೇಲೆ, ಬಾಕ್ಸ್ ಮೇಲೆ, ಗ್ಲಾಸ್ ಮೇಲೆ, ಆಪಲ್ ಮೇಲೆ ಹಾರ್ಟ್ ರೇಟ್ ಹಾಗೆ SpO2 ನ ತೋರಿಸುತ್ತೆ. ಈ ಸ್ಮಾರ್ಟ್ ವಾಚ್ ಚೆನ್ನಾಗಿಲ್ಲ ಅಂತ ನಾನೇನ್ ಹೇಳ್ತಾ ಇಲ್ಲ, ಆದ್ರೆ ಇದು ಸಹ ಬೇರೆ ಸ್ಮಾರ್ಟ್ ವಾಚ್ ತರನೇ ಕೆಲಸ ಮಾಡುತ್ತೆ. ಅದರಲ್ಲೂ ಈ ಸ್ಮಾರ್ಟ್ ವಾಚ್ ತುಂಬಾ ಓವರ್ ಪ್ರೈಸಿಂಗ್ ಆಗಿದೆ. 7,000 ಈ ವಾಚ್ ನ ಪ್ರೈಸಿಂಗ್ ಇದೆ. 7,000 ಕೊಟ್ಟು 1,000 2,000 ವಾಚ್ ತರನೇ ಕೆಲಸ ಮಾಡ್ತಾ ಇದೆ. ಅಂದ್ರೆ ನೀವು ಈ ವಾಚ್ ನ ತಗೊಳ್ಳೋದು ನಿಜವಾಗಿನೂ ತುಂಬಾ ವೇಸ್ಟ್. ನೀವೇನಾದ್ರೂ ಈ ಸ್ಮಾರ್ಟ್ ವಾಚ್ ನ ತಗೋಬೇಕು ಅಂತ ಇದ್ರೆ ಸದ್ಯಕ್ಕೆ ತಗೋಬೇಡಿ. ಮುಂದೆ ಅನಾಕ್ 2, 3 ಲಾಂಚ್ ಆದಾಗ ನೀವು ಅದರಲ್ಲಿ ತಗೊಳ್ಳಿ. ಈ ಎಲ್ಲಾ ಪ್ರಾಬ್ಲಮ್ಸ್ ಗಳು ಅದರಲ್ಲಿ ಸಾಲ್ವ್ ಆಗುತ್ತೆ. ಈ ಎಲ್ಲಾ ಪ್ರಾಬ್ಲಮ್ಸ್ ಗಳು ಆ ವಾಚ್ ಗಳಲ್ಲಿ ಸರಿ ಹೋಗ್ಬೋದು. ನಿಮ್ಗೇನಾದ್ರೂ ವೈರ್ಲೆಸ್ ನೆಕ್ ಬ್ಯಾಂಡ್ ಕಡಿಮೆ ಬೆಲೆಗೆ ಒಂದು ಬೆಸ್ಟ್ ಕಂಪನಿಯಿಂದ ಬೇಕು ಅಂತ ಇದ್ರೆ ನಿಮ್ಗೆ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗ್ಬೋದು. OnePlus ಕಡೆಯಿಂದ OnePlus Bullet Z2 ವೈರ್ಲೆಸ್ ನೆಕ್ ಬ್ಯಾಂಡ್. ಈ ನೆಕ್ ಬ್ಯಾಂಡ್ ನಿಮ್ಗೆ ಕಡಿಮೆ ಪ್ರೈಸಿಂಗ್ ಅಲ್ಲಿ ಅಮೆಝಾನ್ ಅಲ್ಲಿ ಸಿಗ್ತಾ ಇದೆ. ಇದರಲ್ಲಿ 12.4 mm ಡೈನಮಿಕ್ ಡ್ರೈವರ್ ಸಿಗುತ್ತೆ. AI ನಾಯ್ಸ್ ಕ್ಯಾನ್ಸಲೇಷನ್ ಇದೆ. OnePlus ಫಾಸ್ಟ್ ಪೇರಿಂಗ್ ಆಪ್ಷನ್ ಸಿಗುತ್ತೆ. 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಸಾಕು. 20 ಅವರ್ಸ್ ಇಂದ 30 ಅವರ್ಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಇದೆ. IP55 ನ ಡಸ್ಟ್ ಹಾಗೆ ವಾಟರ್ ರೆಸಿಸ್ಟೆನ್ಸ್ ಸಿಗುತ್ತೆ. 1 ಇಯರ್ ವಾರಂಟಿ ಕೂಡ ಸಿಗುತ್ತೆ. ಈ ನೆಕ್ ಬ್ಯಾಂಡ್ ನಿಮ್ಗೆ 1,299ಗೆ ಅಮೆಝಾನ್ ಅಲ್ಲಿ ಸಿಗ್ತಾ ಇದೆ. ಇದು ನಾರ್ಮಲ್ ಆಗಿ 2,000 ಇಂದ 2,200ಗೆ ಸಿಗ್ತಾ ಇತ್ತು, ಆದ್ರೆ ಈಗ 1,299ಗೆ ಸಿಗ್ತಾ ಇದೆ. ನೋಡಿ, ನಿಮ್ಗೆ ಬೇಕಾಗಿದ್ರೆ ತಗೊಳ್ಳಿ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಕೆಲವು ಯೂಟ್ಯೂಬರ್ಸ್ AI ನ ಯೂಸ್ ಮಾಡಿಕೊಂಡು GTA 6 ಟ್ರೈಲರ್ 2 ಈಗ ಇರುತ್ತೆ ಅಂತ ತಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ನ ಹಾಕ್ತಾ ಇದ್ರು. ಎಲ್ಲಾ ಜನರು ಈ ವಿಡಿಯೋನ ನಿಜಾನ ಅಂತ ನಂಬಿದ್ರು. ಆದ್ರೆ ರಾಕ್ ಸ್ಟಾರ್ ಗೇಮ್ಸ್ ಅವರು ಇದು ನಿಜವಾದ ಟ್ರೈಲರ್ ಅಲ್ಲ, ಅಫಿಷಿಯಲ್ ಟ್ರೈಲರ್ ಜಾನ್ವರಿ ಮಿಡ್ ಅಲ್ಲಿ ಇಲ್ಲಾಂದ್ರೆ ಜಾನ್ವರಿ ಎಂಡ್ ಅಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ. ಜಾಸ್ತಿ ಸೌಂಡ್ ಇತ್ತು ಅಂತಂದ್ರೆ ನಿಮ್ಗೆ ಹೇಗನ್ಸುತ್ತೆ? ಇರಿಟೇಟ್ ಆಗುತ್ತೆ, ತಲೆನೋವು ಬರುತ್ತೆ. ಜಾಸ್ತಿ ಸೌಂಡ್ ಇರಬಾರ್ದು, ಶಾಂತಿಯಿಂದ ಇರಬೇಕು ಅಂತ ಅನ್ಸುತ್ತೆ. ಅಂದ್ರೆ ನಿಮ್ಗೆ ಗೊತ್ತಾ, ಜಾಸ್ತಿ ಸೈಲೆಂಟ್ ಆಗಿ ಶಾಂತಿಯಿಂದ ಇದ್ರೆ ನಿಮ್ಮ ಪ್ರಾಣ ಕೂಡ ಹೋಗ್ಬೋದು. ಹೌದು, ನಿಜ. ಅನೆಕ್ಟಾಯಿಕ್ ಚೇಂಬರ್ ಅಂತ ಕೆಲವು ರೂಮ್ಸ್ ಗಳು ಇದಾವೆ. ಈ ಜಾಗ ಎಷ್ಟು ಸೈಲೆಂಟ್ ಆಗಿ ಇರುತ್ತೆ ಅಂತ ಅಂದ್ರೆ ನಿಮ್ಗೆ ನಿಮ್ಮ ಹಾರ್ಟ್ ಬೀಟ್ ಕೂಡ ಕೇಳಿಸುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕಣ್ಣಿನ ರೆಪ್ಪೆಯ ಸೌಂಡ್ ಕೂಡ ಕೇಳಿಸುತ್ತೆ. ಅಂದ್ರೆ ಈ ರೂಮ್ ಗಳಲ್ಲಿ ಯಾವುದೇ ಮನುಷ್ಯ 41 ನಿಮಿಷಗಿಂತ ಜಾಸ್ತಿ ಹೊತ್ತು ಈ ರೂಮ್ ಅಲ್ಲಿ ಇರೋದಕ್ಕೆ ಆಗೋದಿಲ್ಲ. ಈ ರೂಮ್ ಅಲ್ಲಿ ಜಾಸ್ತಿ ಹೊತ್ತು ಇದ್ರೆ ನಿಮ್ ಪ್ರಾಣ ಕೂಡ ಹೋಗ್ಬೋದು. ಅದಕ್ಕೆ ಹೇಳೋದು, ಏನಾದ್ರೂ ಸೌಂಡ್ ಮಾಡ್ತಾ ಇರಿ ಅಂತ. ನೀವು ಕೂಡ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡೋದ್ರ ಮೂಲಕ ಸೌಂಡ್ ಮಾಡ್ಬೋದು. ಸೌಂಡ್ ಮಾಡ್ರಿ. ಇಷ್ಟ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ಟೆಕ್ ಸುದ್ದಿ ಇಷ್ಟ ಆಯ್ತು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.